ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ತೃತೀಯ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಶನಿವಾರವಿದೆ, ಜೊತೆಗೆ ಆಶ್ಲೇಷ ನಕ್ಷತ್ರವೂ ಸೇರಿದೆ. ಎರಡು ದೇವತೆಗಳ ಆರಾಧನೆಗೆ ಒಂದು ಕಾಲವನ್ನು ಸೂಚಿಸ್ತಾ ಇದೆ. ಒಂದು ಶನೈಶ್ಚರ ಪ್ರಾರ್ಥನೆ. ಶನೈಶ್ಚರ ನಮ್ಮ ಕರ್ಮಗಳನ್ನೆಲ್ಲ ಪಾಕ ಮಾಡ್ತಕ್ಕಂಥ ಗ್ರಹ. ಕರ್ಮ ವಿಪಾಕ ಸಂಹಿತ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ಯಾವ ಗ್ರಹಗಳಿಂದ ಯಾವ ರೋಗಗಳು ಬರುತ್ತೆ, ಆ ರೋಗಕ್ಕೆ ಏನು ಪರಿಹಾರ ಇತ್ಯಾದಿ ಎಲ್ಲವನ್ನು ಸಂಗ್ರಹ ಮಾಡಿಟ್ಟಿದೆ. ಅಲ್ಲಿ ಶನೈಶ್ಚರನ ಕುರಿತಾಗಿ, ಶನೈಶ್ಚರ ಏನಾದರೂ ಜಾತಕದಲ್ಲಿ ದೋಷಪೂರಿತನಾಗಿದ್ದರೆ ಶನಿವಾರದ ದಿವಸ ನೋಡಿ ಆ ಶನೈಶ್ಚರನ ಮಂತ್ರಗಳನ್ನು ಪಠಿಸುವುದರಿಂದ, ಹೇಳಿಕೊಳ್ಳುವುದರಿಂದ, ಶನೈಶ್ಚರ ಅಷ್ಟೋತ್ತರವನ್ನು ಹೇಳುವುದರಿಂದ ಆ ಶನೈಶ್ಚರ ನಮ್ಮ ಯಾವ ಕರ್ಮಫಲದ ಶೇಷದಿಂದಾಗಿ ತಾನೇ ನಮಗೆ ನೋವೋ, ದುಃಖವೋ, ಸಂಕಟವೋ, ವ್ಯಥೆಯೋ, ಇನ್ನೊಂದೋ ಮತ್ತೊಂದೋ ಬರ್ತಕ್ಕಂಥದ್ದು. ಇದೆಲ್ಲ ಅಳಿಸಿ ಹೋಗಬೇಕು ಅಂದರೆ ಶನೈಶ್ಚರ ಪ್ರಾರ್ಥನೆ ಮಾಡಬೇಕು. ಈ ಕಾರಣದಿಂದಾಗಿ ಈ ದಿವಸ ಶನಿವಾರ ಕಾರಣದಿಂದಾಗಿ ಶನೈಶ್ಚರ ಮಂದಿರಕ್ಕೆ ಹೋಗಿ, ಶನೈಶ್ಚರನಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ತೈಲ, ಎಳ್ಳೆಣ್ಣೆ ಅಂತೀವಲ್ಲ, ಅದು ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸಿ, ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚತಕ್ಕಂಥದ್ದು, ಅಥವಾ ಶನೈಶ್ಚರ ಮೂರ್ತಿಯನ್ನು ಮಾಡಿಸಿ ದಾನ ಮಾಡ್ತಕ್ಕಂಥದ್ದು. ಇವುಗಳಿಂದ ಶನೈಶ್ಚರ ಸಂಪೂರ್ಣವಾಗಿ ಅನುಗ್ರಹಿಸಿಬಿಡ್ತಾನೆ. ಅವರ ಕಷ್ಟಗಳನ್ನು ಅಳಿಸಿ ಹಾಕಿ ಅವರಿಗೆ ಸಮಾಧಾನ, ನೆಮ್ಮದಿಯನ್ನು ತಂದುಕೊಡ್ತಾನೆ. ಈ ಪ್ರಯತ್ನ ಮಾಡಬಹುದು. ಇನ್ನು ಆಶ್ಲೇಷ ನಕ್ಷತ್ರ, ನಾಗ ನಕ್ಷತ್ರ. ಶನಿವಾರದಲ್ಲಿ ಈ ದಿವಸ ಬಹಳ ವಿಶೇಷವಾಗಿ ಈ ನಾಗಕ್ಷೇತ್ರಗಳು ಅಥವಾ ನಾಗರ ಕಟ್ಟೆ, ನಾಗರ ಕಲ್ಲು ಅಂತ ನಾವೇನಂತೀವಿ, ಆ ಸನ್ನಿಧಾನಕ್ಕೆ ಹೋಗಿ ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸಿದ್ರೆ ಅದೂ ಕೂಡ ಸಂಕಟಗಳನ್ನು ಪರಿಹರಿಸುತ್ತೆ. ಹೇಗೆ ಸಿಹಿಯಾದ ಎಳನೀರು ಶರೀರಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತೋ ಅಂಥದ್ದೊಂದು ಶಕ್ತಿಯನ್ನು ಆ ನಾಗ ಕರುಣಿಸ್ತಾನೆ. ಹೀಗಾಗಿ ಆ ನಾಗನಿಗೆ ಎಳನೀರಿನ ಅಭಿಷೇಕ, ಶನೈಶ್ಚರನಿಗೆ ತೈಲಾಭಿಷೇಕ ಇದು ತುಂಬ ಪ್ರಶಸ್ತವಾದದ್ದು. ನಾವು ವಿಶಿಷ್ಟವಾದ ಫಲಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿ. ಈ ದಿವಸ ಒಳ್ಳೆಯದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.